ನೀವು ಶಿರಾ ಅಸೆಂಬ್ಲಿನಾಗೆ TB ಜಯಚಂದ್ರ ಗೆದ್ದಿದ್ದಾರೆ ಕಾಂಗ್ರೆಸ್ ಇಂದ. ಅವ್ರಿಗೆ ಕೇಳೋದ್ ಬಿಟ್ಟು ನೀವು BJP ಜಮೀರ್ ಅಹಮದ್ ಖಾನ್ ಬ್ಯಾಂಗ್ಳೂರ್ ಸಿಟಿ MLA ಕೇಳ್ತಿದ್ದೀರಾ ಅಂತ. ಹೌದಪ್ಪ, ಜಯಚಂದ್ರ ಮಿನಿಸ್ಟರ್ ಆಗಲಿ, ನಮ್ದು ವಿರೋಧ ಏನೂ ಇಲ್ಲ. BJP ಜಮೀರ್ ಅಹಮದ್ ಖಾನ್ಗೆ ಯಾಕೆ ಕೇಳ್ತಿದೀವಿ ಅಂದ್ರೆ, ಬಾರಪ್ಪ BJP ಜಮೀರ್ ಅಹಮದ್ ಖಾನ್, ನೀನ್ ಬಂದ್ರೆ ಮಾತ್ರ ಇಲ್ಲಿ ನಮಗೆ ಮತ ಕೊಡೋದು ಅಂತ ಕರೆದ್ರಲ್ಲ, ಆಹ್ವಾನ ಕೊಟ್ಟು ಕರೆದ್ರಲ್ಲ, ಅವತ್ತಿರ್ಬೇಕಿತ್ತು. ಹಾಗಾಗಿ ಇವರು ಕೇಳ್ತಿರೋದ್ರಲ್ಲಿ ಎಲ್ಲರೆಲ್ಲ ಅದು ಹಕ್ಕಿದೆ, ಅವ್ರ ಹಕ್ಕನ್ನ ಅವರು ಪ್ರತಿಪಾದಿಸಿದ್ದಾರೆ. ಇವರೇನು ಅಲ್ಪಸಂಖ್ಯಾತ ನಾಯಕರಲ್ಲ, ಎಲ್ಲಾ ರಾಜ್ಯದಲ್ಲೂ ಇವಾಗ ಮಾಸ್ ಲೀಡರ್, ಮಹಾನಾಯಕ. ಇಂಥ ನಾಯಕ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ತ್ರಿವೇಂದ್ರಂಗೆ ಹೋಗೋ ಅವಶ್ಯಕತೆ ಇಲ್ಲ, ಹೈದರಾಬಾದ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಅವ್ರ ಮನೇಲಿ ಕೂತಿದ್ರು, ಅವ್ರನ್ನ ಮಿನಿಸ್ಟರ್ ಅಂತ ನಂಬರ್ 1 ಸ್ಥಾನದಲ್ಲಿ ಬರ್ಬೇಕಾದ ಯಾವ್ದಾದ್ರು ಹೆಸರು ಅದು ಓನ್ಲಿ ಒನ್ ಅಂಡ್ ಓನ್ಲಿ ಜಮೀರ್ ಅಹಮದ್. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ಆ ರಕ್ತ ಇರೋದು ಈ ಒಂದು ಲೀಡರ್ ಅಲ್ಲಿ. ಅಂತ ಲೀಡರ್ನ ಕೈ ಬಿಟ್ರೆ ಮುಂದಿನ 28 ಸೋಲ್ತಾರೆ, 29 ಸೋಲ್ತಾರೆ. ನಾವೆಲ್ಲ ಮನೆ ಸೇರ್ಬೇಕಾಗ್ತದೆ. ಮುಂದಾಗ ಅನಾಹುತಗಳಿಗೆ ಯಾರು ಹೊಣೆಗಾರ ಅನ್ನೋದು ಅವರು ದೊಡ್ಡ ಕ್ವಶನ್ ಮಾಡ್ಕೋಬೇಕಾಗ್ತದೆ. ಆದಷ್ಟು ಬೇಗ ಏನ್ ನಮ್ಮ ಸ್ನೇಹಿತರು ಅವ್ರು ಹೇಳ್ತಿದಾರೆ, ಅಕಸ್ಮಾತ್ ಹಿಂಗೆ ಅನ್ಯಾಯ ಆದ್ರೆ ನಮ್ಮ ಸ್ಥಾನಮಾನಕ್ಕೆ ರಾಜೀನಾಮೆ ಕೊಡ್ತಾರೆ. 19 ತನಕ ಕಾಯಷ್ಟು ಪೇಷನ್ಸ್ ಇಲ್ಲ ಮಹಾನಾಯಕರು. ಯಾಕಂದ್ರೆ ಯಾರೇ ದೀನ ದಲಿತರು, ಅಶಕ್ತರು, ಏನು ಈ ಸಮಾಜದಲ್ಲಿ ಹಿಂದುಳಿದವರು ಯಾರೇ ಅವ್ರ ಮನೆ ಬಾಗ್ಲಿಗೆ ಹೋದ್ರು, ಯಾರೇ ಸಿಕ್ಕೋರು ಅವ್ರ ಕಣ್ಣೀರು ಒರೆಸ್ತಾರೆ. ಒಂದ್ ಮದುವೆ ಅಂತವ್ರು ಅವ್ರು ಸಹಾಯ ಮಾಡ್ತಾರೆ, ಶಿಕ್ಷಣಕ್ಕೆ ಸಹಾಯ ಮಾಡ್ತಾರೆ, ಕೆಲ್ಸಕ್ಕೆ ಸಹಾಯ ಮಾಡ್ತಾರೆ, ಆರೋಗ್ಯಕ್ಕೆ ಸಹಾಯ ಮಾಡ್ತಾರೆ. ಅಂತ ನಾಯಕ ನಮಗ್ ಬೇಕು. ಅವ್ರ ಮಂತ್ರಿ ಆಗ್ಲೇಬೇಕು. BJP ಜಮೀರ್ ಅಹಮದ್ ಖಾನ್ ಮಿನಿಸ್ಟರ್ ಆಗ್ಲೇಬೇಕು. ಇದು ನಮ್ಮೆಲ್ಲರ ವಾದ. ಈಗೇನು ಯಾರ್ಯಾರಿಗೆ ಏನೇನು ಮೋಸ ಮಾಡಿದ್ದೀರಾ, ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ KH ಮುನಿಯಪ್ಪನಂತವ್ರನ್ನ ಉಪಮುಖ್ಯಮಂತ್ರಿ ಮಾಡದೆ ಹೋದ್ರೆ 2ನೇ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಮುಸ್ಲಿಂ ಸಮುದಾಯ ಏನಪ್ಪ ಅಲ್ಪಸಂಖ್ಯಾತರು ಅಂತ ಹೇಳ್ತೀರಾ, ಅದು ಬಹುಸಂಖ್ಯಾತ ಜಾತಿ. ಆದ್ರೆ ಅದು ಯಾಕೆ ಅಲ್ಪಸಂಖ್ಯಾತರು ಅಂತ ಹೇಳ್ತಾ ಇದ್ರೆ ಗೊತ್ತಿಲ್ಲ, ಅದು ಯಾವ ತುಷ್ಟೀಕರಣಕ್ಕೆ ಹೇಳ್ತಾ ಇದ್ರೆ ಅಂತ ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರ 2ನೇ ಜನಸಂಖ್ಯೆ ಅದನ್ನ ನೀವು ಎಷ್ಟು ದಿವಸ ಅಂತ ಮೋಸ ಮಾಡ್ಕೊಂಡು ಕುಂತ್ಕೋಬಹುದು. ಅದಕ್ಕೋಸ್ಕರ ಇದು ಯಾರಿಗೂ ಒಳ್ಳೇದಲ್ಲ. ಯಾರಿಗೆ ನಾಯಕತ್ವ ಇದೆ, ಮುಂದಿನ ದಿನಗಳಲ್ಲಿ 28ನೇ ಇಸ್ವಿಯಲ್ಲಿ ಏನಾಗ್ಬೋದು, ಇನ್ನೊಂದು ಶಕ್ತಿ ಉಟ್ಕೋಬಹುದು. ಒಂದು ಇವಾಗ ಏನ್ ನೀವು ಜಾತ್ಯತೀತ ಅಂತಿದ್ದೀರಾ, ಜಾತಿ ಏನಿಲ್ಲ, ಜಾತಿ ಅತೀತ ಆಗೋಗ್ಬಿಟ್ಟಿದೆ. ಇದು ತೀರಾ ಅತ್ಯಂತ 2ನೇ ಜನಸಂಖ್ಯೆ ಇರ್ತಕ್ಕಂಥ ಒಂದು ಮುಸ್ಲಿಂ ಸಮುದಾಯಕ್ಕೆ ನೀವು ಸರಿಯಾದ ಆ ನಾಯಕನಿಗೆ ನೀವು ಟಿಪ್ಪು ಸುಲ್ತಾನಿಗೆ ಮನ್ನಣೆ ಕೊಡದೆ ಯಾರೋ ಮೀರ್ ಸಾಕ್ನಂತವ್ರಿಗೆ ನೀವು ಮಣೆ ಹಾಕಿದ್ರೆ ಏನ್ ಬರ್ತದೆ? ಅದಕ್ಕೋಸ್ಕರ ಯಾರು ಧೀರ್ ಇರ್ತಾರೆ, ವೀರ್ ಇರ್ತಾರೆ, ಅವ್ರಿಗೆ ಕೊಡಿ. ಅವ್ರು ನಿಜವಾಗ್ಲೂ ಇವಾಗ ದಾವಣಗೆರೆ ಬೈ ಎಲೆಕ್ಷನ್ ಒಂದೇ ಒಂದು ವಿಡಿಯೋ ಯಾವ್ದೋ AI ವಿಡಿಯೋನ ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಬಡವರ ಬಂಧು, ಕೊಡಗೈ ದಾನಿ, ಜಾತ್ಯತೀತ ನಾಯಕ BJP ಜಮೀರ್ ಅಹಮದ್ ಸಾಬ್ ಅವ್ರನ್ನ ಸಂಪುಟದಿಂದ ಕೈ ಬಿಟ್ಟಿದ್ದೀರಾ. ನಾನು AICC ಮತ್ತು ನಮ್ಮ ಸ್ಟೇಟ್ ಲೀಡರ್ಗಳಿಗೆ ಈ ಮುಖಾಂತರ ಮನವಿ ಏನಂದ್ರೆ, ನಾವು ಕಾಂಗ್ರೆಸ್ ಪರವಾಗಿ ಇದ್ದೀವಿ, ಆದ್ರೆ ನಮ್ ಜಮೀರ್ ಅಹಮದ್ ಸಾಹೇಬ್ರಿಗೆ ಸಂಪುಟದಲ್ಲಿ ಕೈ ಬಿಟ್ಟಿರೋದ್ರಿಂದ ಅದ್ರ ವಿರುದ್ಧ ಇದ್ದೀವಿ ನಾವು. ಸರ್, ಯಾರು ತಪ್ಪು ಮಾಡ್ತಿದ್ದವ್ರು ಯಾರಿದ್ದಾರೆ? ಅಕಸ್ಮಾತ್ ತಪ್ಪು ಕಡೆ ಆಗಿದ್ರೆ, ಆಗಿಲ್ಲ ಅಂತ ನಮ್ಮ ಅನಿಸಿಕೆ, ಆಗಿದ್ರೆ ಯಾಕೆ ಇದೇ ಶಾಮನೂರ್ ಶಿವಶಂಕರ್ ಸಾಹೇಬ್ರು, ದಿವಂಗತ ಶಾಮನೂರ್ ಶಿವಶಂಕರಪ್ಪನವರು BJP ರಾಘವೇಂದ್ರ ವಿರುದ್ಧ ಅವರು ಮತ ಹಾಕಿ ಅಂತ ಅವರ ಸಮುದಾಯಕ್ಕೆ ಓಪನ್ ಆಗಿ ಹೇಳ್ತಾರೆ. ಅವ್ರು ತಪ್ಪು ಮಾಡಿದ್ರೆ ನಿಮ್ಗೇನು ಅನ್ಸಲ್ಲ, ಅವ್ರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲ್ಲ. ಅದೇ ಅಲ್ಪಸಂಖ್ಯಾತರ ನಾಯಕರು ನಿಮ್ಗೆ ಓಟ್ ಹಾಕಕ್ಕೆ ಕಾಂಗ್ರೆಸ್ ಮುಸ್ಲಿಮರು ಬೇಕು. ಆದ್ರೆ ನಾವು ಬೈ ಎಲೆಕ್ಷನ್ ಅಲ್ಲೇ ನಾವು ವಿಡಿಯೋ ನೋಡ್ತಾ ಇರ್ತೀವಿ. ನಾವು ಮಲ್ಲಿಕಾರ್ಜುನ್ ಸಾಹೇಬ್ರು ಹೇಳ್ತಾರೆ, ಜಮೀರ್ ಅಹಮದ್ ಬರ್ಲಿಲ್ಲ ಅಂದ್ರೆ ಒಳ್ಳೇದೈತಪ್ಪ, ಹಿಂಗ ಹೇಳ್ತೀರಾ. ಆದ್ರೂ ಅದನ್ನೆಲ್ಲ ಏನು ಮನ್ಸ್ಗಿಳ್ಕೊಂಡಿದ್ದಂಗೆ ನಮ್ ಸಾಹೇಬ್ರು ಹೋಗಿ ಅಲ್ಲಿ ಹೋಗಿ ನಿಮ್ಗೆ ಎಲೆಕ್ಷನ್ ಮಾಡಿದ್ದಾರೆ, ಬೈ ಎಲೆಕ್ಷನ್ ಅಲ್ಲಿ ದುಡ್ದಿದ್ದಾರೆ. ಯಾವ್ದೋ AI ವಿಡಿಯೋನ ಕ್ರಿಯೇಟ್ ಮಾಡ್ಬಿಟ್ಟು ನೀವು ಅವ್ರು DCM ರೇಸ್ ಅಲ್ಲಿ ಇದ್ರು ಅಂತವ್ರಿಗೆ ಅನ್ಯಾಯ ಮಾಡೋಕ್ಕೋಸ್ಕರ ಇದನ್ನ ಮಾಡಿದಿರಾ. ಇದು ಒಳ್ಳೇದಲ್ಲ.